ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ, 187 ಕೋಟಿಯ ಹಗರಣ. 2 ದಿನಗಳ ಹಿಂದೆ ನಾಗೇಂದ್ರ ವಿರುದ್ಧ, ಮಾಜಿ ಸಚಿವ ನಾಗೇಂದ್ರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿ ಕೊಟ್ಟಿದ್ದಾರೆ. 2 ದಿನದ ಹಿಂದೆ ಇದು. ಸೊ ಚಾರ್ಜ್ ಶೀಟ್ ಫೈಲ್ ಆಗಿದೆ. ಈಗ ಇಡಿ ಅವರು ಕೇಳಿದ್ರು, ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಈ ಪ್ರಕರಣದಲ್ಲಿ ತನಿಖೆ ನಡೆಸಿ ನಾಗೇಂದ್ರರನ್ನ ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿತ್ತು. ನಾಗೇಂದ್ರ ಅವರು ಬೇಲ್ ಮೇಲೆ ಹೊರಗಡೆ ಇದ್ದಾರೆ. 4907 ಪುಟಗಳ ಚಾರ್ಜ್ ಶೀಟನ್ನು ಈಗ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಸಲ್ಲಿಸಲಾಗಿದೆ. ನಾಗೇಂದ್ರ ಮತ್ತು 25 ಜನ ಇತರರ ವಿರುದ್ಧ. ಇಂಟ್ರೆಸ್ಟಿಂಗ್ಲಿ ದದ್ದಲ್ ಹೆಸರಿಲ್ಲ ಇದರಲ್ಲಿ. ಬಸವರಾಜ್ ದದ್ದಲ್, ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿರುವ ದದ್ದಲ್ ಅವರ ಹೆಸರು ಚಾರ್ಜ್ ಶೀಟ್ನಲ್ಲಿಲ್ಲ. ನಾಗೇಂದ್ರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಸಿಕ್ಕು ಇಡಿ ಅವರು ಚಾರ್ಜ್ ಶೀಟನ್ನು ಫೈಲ್ ಮಾಡಿದ್ದಾರೆ. 187 ಕೋಟಿ ರೂಪಾಯಿಗಳ ಪೈಕಿ 89 ಕೋಟಿ ರೂಪಾಯಿ ಅಕ್ರಮವಾಗಿ ವರ್ಗಾವಣೆಯಾಗಿದೆ, ಅಕ್ರಮವಾಗಿ ಬಳಸಿಕೊಳ್ಳಲಾಗಿದೆ ಅಂತ ಆರೋಪ. ಏನೇನು ಹೇಳುತ್ತೆ ಇಡಿ ಇದರಲ್ಲಂದರೆ, 187 ಕೋಟಿ ರೂಪಾಯಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣದ ಮಾಸ್ಟರ್ ಮೈಂಡ್ ನಾಗೇಂದ್ರ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಕಚೇರಿಯ ಹೊರಗಡೆ ಹಲವು ಮೀಟಿಂಗ್ಗಳನ್ನು ಮಾಡಿ ಅಧಿಕಾರಿಗಳಿಗೆ ದುಡ್ಡನ್ನು ಉಪಖಾತೆಗೆ ವರ್ಗಾಯಿಸುವ ಸೂಚನೆಯನ್ನು ನಾಗೇಂದ್ರ ಅವರು ಕೊಟ್ಟಿದ್ದರು ಚಾರ್ಜ್ ಶೀಟ್ ಪ್ರಕಾರ. ನಾಗೇಂದ್ರ ಅವರ ಸೂಚನೆಯ ಮೇರೆಗೆ ಏನೇನಾಯಿತು ಅದೆಲ್ಲ ಆಗಿದೆ. ಹೊಸ ಖಾತೆಗಳನ್ನು ತೆರೆಸಿ ಆ ಖಾತೆಗಳಿಗೆ ದುಡ್ಡು ಟ್ರಾನ್ಸ್ಫರ್ ಮಾಡಬೇಕು ಅಂತ ಹೇಳಿದ್ದೆ ಮಾಜಿ ಸಚಿವ ನಾಗೇಂದ್ರ ಅಂತ ಇಡಿ ಅವರ ಚಾರ್ಜ್ ಶೀಟು. ಅದರ ಜೊತೆಗೆ ಈ ದುಡ್ಡಿನ ಪೈಕಿ 20 ಕೋಟಿ 19 ಲಕ್ಷ ರೂಪಾಯಿ, 89 ಕೋಟಿಯ ಪೈಕಿ 20 ಕೋಟಿ 19 ಲಕ್ಷ ರೂಪಾಯಿ ಲೋಕಸಭಾ ಚುನಾವಣೆ ಖರ್ಚಾಗಿದೆ ಅಂತ. ಬಳ್ಳಾರಿ ಲೋಕಸಭಾ ಚುನಾವಣೆಯಲ್ಲಿ ಬೂತ್ ವೈಸ್ ಹಂಚ್ತಾರಲ್ಲ ದುಡ್ಡನ್ನು, ಹಂಚಿದ್ದರ ದಾಖಲೆಗಳು ಸಿಕ್ಕಿದ್ದಾವೆ ಅಂತ ಇಡಿ ಅವ್ರದ್ದು ಚಾರ್ಜ್ ಶೀಟ್ನಲ್ಲಿ ಆರೋಪ. ಬೂತ್ ವೈಸ್ ಹಂಚಿದ್ದರ ದಾಖಲೆಗಳು ಸಿಕ್ಕಿದ್ದಾವೆ. ಬಿ ನಾಗೇಂದ್ರ ಮತ್ತು ಅವರ PA ಹಾಗೂ ಅವರ ಆಪ್ತರು ದೊಡ್ಡ ಮಟ್ಟದ ಠೇವಣಿ ಮಾಡಿದ್ರು. ಅದರ ಬಗ್ಗೆ ಸರಿಯಾದ ವಿವರಣೆ ಇಲ್ಲ. 187 ಕೋಟಿ ರೂಪಾಯಿ ಪೈಕಿ 84 ಕೋಟಿ ರೂಪಾಯಿ ದುರ್ಬಳಕೆಯಾಗಿದ್ದಕ್ಕೆ ಸಾಕ್ಷಿಸಿದೆ. 20 ಕೋಟಿ 19 ಲಕ್ಷ ರೂಪಾಯಿಗಳನ್ನು ಬಳ್ಳಾರಿ ಲೋಕಸಭಾ ಚುನಾವಣೆಯ ಪ್ರಚಾರಕ್ಕೆ ಬಳಸಲಾಗಿದೆ ಅಂತ. ನೋಡಿ, ಚಂದ್ರಶೇಖರ್ ಅನ್ನುವಂಥ ಒಬ್ಬ ಅಧಿಕಾರಿ ಆತ್ಮಹತ್ಯೆ ಮಾಡಿಕೊಳ್ಳದೇ ಹೋಗಿದ್ರೆ, ಡೆತ್ ನೋಟ್ ಬರೆದಿಟ್ಟು ಆತ್ಮಹತ್ಯೆ ಮಾಡಿಕೊಳ್ಳದೆ ಹೋಗಿದ್ರೆ ಹೊರಗೆ ಬರ್ತಿರಲಿಲ್ಲ. ಇದು ಶಿವಮೊಗ್ಗದಲ್ಲಿ ಪಾಪ ಒಂದು ಮನೆಯ ದೀಪ ಆರೋಗ್ಬಿಡ್ತು ಈ ಹಗರಣ ನಡೆದ ಕಾರಣಕ್ಕೆ. ಗಾಬರಿ ಆಗ್ಬಿಟ್ರು ಚಂದ್ರಶೇಖರ್. ಎಲೆಕ್ಷನ್ ಇತ್ತವಾಗ 187 ಕೋಟಿ ರೂಪಾಯಿನೋ ಸರ್ಕಾರದಿಂದ ಸ್ಯಾಂಕ್ಷನ್ ಆಗುತ್ತೆ ವಾಲ್ಮೀಕಿ ಅಭಿವೃದ್ಧಿ ನಿಗಮಕ್ಕೆ. ಚುನಾವಣಾ ನೀತಿ ಸಂಹಿತೆ ಬಂದುಬಿಡುತ್ತಲ್ಲ, ಆ ಕಾರಣಕ್ಕೆ ಫಲಾನುಭವಿಗಳ ಆಯ್ಕೆ ಆಗೋದಿಲ್ಲ. ಆವಾಗ MG ರೋಡ್ ಬ್ರ್ಯಾಂಚ್ನಿಂದ MG ರೋಡ್ ಅಲ್ಲ, ವಸಂತನಗರ ಬ್ರ್ಯಾಂಚ್ನಿಂದ MG ರೋಡ್ನಲ್ಲಿ ಒಂದು ಉಪಖಾತೆ ತೆಗಿತಾರೆ ಯೂನಿಯನ್ ಬ್ಯಾಂಕ್ನಲ್ಲಿ. ಅಲ್ಲಿಗೆ ದುಡ್ಡು ಟ್ರಾನ್ಸ್ಫರ್ ಮಾಡ್ತಾರೆ. ಯಾಕೆ ಅಂದರೆ ಮಂತ್ರಿಗಳ ಮೌಖಿಕ ಸೂಚನೆಯ ಮೇರೆಗೆ ಅಂತೆ ಮಿನಿಸ್ಟರ್ ಹೇಳಿದ್ದಾರೆ. ಮತ್ತು ಪೂರ್ತಿ ಕತೆ ಹೇಳ್ತಾ ಕೂತ್ಕೊಳ್ಳೋದು ಬೇಡ. ಅಲ್ಲಿಂದ ಹೈದರಾಬಾದಿನ ಜುಬ್ಲಿ ಹಿಲ್ಸ್ನ ಬೇರೆ ಬೇರೆ ಬ್ಯಾಂಕ್ ಖಾತೆಗಳಿಗೆ ಅದು ಹೋಗುತ್ತೆ. ಆ ಬ್ಯಾಂಕ್ ಖಾತೆಗಳಿಂದ 50 ಲಕ್ಷ, 1 ಕೋಟಿ, 1.5 ಕೋಟಿ ಎಲ್ಲೋ ಬಾರ್ನವ್ರ ಅಕೌಂಟ್ಗೆ, ಬಾರ್ ಆ್ಯಂಡ್ ರೆಸ್ಟೋರೆಂಟ್ ನಡೆಸ್ತಿರ್ತಾರಲ್ಲ ಅವ್ರ ಅಕೌಂಟ್ಗೆ, ಜ್ಯುವೆಲ್ರಿ ಶಾಪ್ನವ್ರ ಅಕೌಂಟ್ಗೆ, ಪೆಟ್ರೋಲ್ ಬಂಕ್ನವ್ರ ಅಕೌಂಟಿಗೆ ಹೋಗುತ್ತೆ. ಅವ್ರ ಹತ್ರ ಕ್ಯಾಶ್ ವಿಡ್ರಾ ಮಾಡಿಸ್ಕೊಂಡು ಕ್ಯಾಶ್ ತೊಗೊಂಬರ್ತಾರೆ. ಚಂದ್ರಶೇಖರ್ ಗಾಬರಿ ಆದರು ಪಾಪ. ಎಲ್ಲಿ ನನ್ನ ಕುತ್ತಿಗೆಗೆ ಬಂದುಬಿಡುತ್ತೋ ಅಂತ. ಹೆಂಡತಿ ಮಕ್ಕಳು ಮನೆಯಿಂದ ಹೊರಗೆ ಹೋದಾಗ ಡಿಟೇಲ್ ಆಗಿ ಡೆತ್ ನೋಟ್ ಬರೆದಿಟ್ಟು ಸೂಸೈಡ್ ಮಾಡ್ಕೊಂಬಿಟ್ರು. ಆ ಕಾರಣಕ್ಕೆ ಇಂಥದ್ದೊಂದು ಹಗರಣ ಹೊರಗೆ ಬಂದು ಈಗ ಇಲ್ಲಿಗೆ ಬಂದಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.